ಇತ್ತೀಚೆಗೆ ಜನ ಹೇಳ್ತಿರುವಂಥದ್ದು ಕಾಮೆಂಟ್ಗಳು, ಅವಳು ಬಿಗ್ ಬಾಸ್ಗೆ ಹೋಗೋದಕ್ಕೆ ಈ ಥರ ಶಾರ್ಟ್ ಡ್ರೆಸ್ಗಳನ್ನ ಹಾಕೊಂಡು ಎಕ್ಸ್ಪೋಸ್ ಮಾಡ್ತಿದ್ದಾಳೆ, ಬೇಕಂತಾನೆ ಟ್ರೋಲ್ ಆಗೋ ಥರ ಮಾತಾಡ್ತಿದ್ದಾಳೆ. ಇದೆಲ್ಲ ಬಿಗ್ ಬಾಸ್ಗೆ ಹೋಗೋಕ್ಕೆ ಒಂದು ಗಿಮಿಕ್ಕನ್ನು ಮಾಡ್ತಿರುವಂಥದ್ದು, ವೈರಲ್ ಆಗೋದಕ್ಕೆ ಒಂದು ಗಿಮಿಕ್ ಮಾಡ್ತಿರೋದು ಅಂತ ಇದೆ. ಅದು ನಿಜನಾ? ಸೊ ಇದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಾಗಲಿ ಇನ್ಬಾಕ್ಸಲ್ಲಾಗಲಿ ತುಂಬ ನಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಬರ್ತಾ ಇರೋದು ಇದೆ. ಬೇರೆಯವರು ನನ್ನ ಫೋಟೋನ ತೊಗೊಂಡು ಟ್ರೋಲ್ ಮಾಡಿ ಅದ್ರ ಕೆಳಗಡೆ ಮೆನ್ಷನ್ ಮಾಡ್ತಿರೋದು ಇದೆ. ಬಿಗ್ ಬಾಸ್ಗೆ ಹೋಗೋಕ್ಕೆ ಇವತ್ತು ನಾನು ಎಲ್ಲೂ ಕ್ಲಾರಿಫೈ ಮಾಡಿಲ್ಲ, ಅದೊಂದು ವೇದಿಕೆ ಅಂತ ನಾನು ಹೇಳ್ತೀನಿ. ಬಿಗ್ ಬಾಸ್ಗೆ ಹೋಗಬೇಕು ಅಂತಂದರೆ ನನಗೆ ತುಂಬ ದಾರಿಗಳಿದ್ದಾವೆ. ಬೇರೆಯವ್ರ ಹೆಸರು ತೊಗೊಂಡು ಬೆಳಿಬೇಕು, ಬೇರೆಯವ್ರದ್ರ ಮೇಲೆ ಬರಬೇಕು ಅಂತ ನಂಗೆ ಅಷ್ಟೊಂದು ಕರ್ಮ ಅನ್ನೋದು ನನಗೇನೂ ಇಲ್ಲ. ಅಷ್ಟೊಂದು ಗತಿಗೆಟ್ಟ ಹುಡುಗಿ ನಾನಲ್ಲ. ನಾನು ಯಾವಾಗೂ ಇಲ್ಲಿರೋಕ್ಕೆ ಇಷ್ಟಪಡ್ತೀನಿ, ಅಲ್ಲೇ ಇರ್ತೀನಿ. ನನ್ನ ದಾರಿ ಏನಿದೆಯೋ ನಾನು ಅದ್ರ ಮೇಲೇ ಡಿಪೆಂಡ್ ಆಗ್ತೀನಿ. ಸೊ ಯಾರ್ದೋ ಹೆಸರು ತೊಗೊಂಡು ಬಿಗ್ ಬಾಸ್ಗೆ ಹೋಗ್ಬೇಕಂತ ಅಂಥದ್ದು ನನಗೇನೂ ಇಲ್ಲ. ನಿಜ ಸುದೀಪ್ ಸರ್ ಇಷ್ಟ, ನಾನು ಒಪ್ಕೋತೀನಿ. ಬಟ್ ಆಗಂತ ಸುದೀಪ್ ಸರ್ ಇಷ್ಟ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ ಅಲಿಗೇಷನ್ ಮಾಡ್ತಿದ್ದಾರಲ್ಲ, ಅವರಿಗೆ ಸೀರಿಯಸ್ಲಿ ಹೇಳ್ತೀನಿ, ಅವರಿಗೆ ಏನು ಮಾತಾಡಿದ್ರು ಕೂಡ ವೇಸ್ಟೇ ಅಂತ ಅನಿಸ್ಬಿಟ್ಟಿದೆ. ಸೊ ಮಾಡ್ಕೊಳ್ಳಿ, ನಾನಂತೂ ಹೋಗ್ತಾನೆ ಇರ್ತೀನಿ ಮುಂದೆ. ಆಮೇಲೆ ಇನ್ನೊಂದು ಬಿಗ್ ಬಾಸ್, ನಾನು ಸೀರಿಯಸ್ಲಿ ಹೇಳ್ತೀನಿ, ನನ್ನ ಲೈಫಲ್ಲಿ ನಾನು ಪಟ್ಟಿರೋ ಕಷ್ಟ ಅದು ನನಗೆ ಮಾತ್ರ ಗೊತ್ತಿದೆ. ಸೊ ಅದು ನಾನು ಹೇಳೋಕ್ಕೆ ನನಗೆ ಯಾವಾಗೂ ಖುಷಿಯಾಗಿರೋ ಅಂಥ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ನೋವು ಏನಿದೆ ಅದು ನನಗೆ ಬೇಡ. ಬಟ್ ಬಿಗ್ ಬಾಸ್ಗೆ ಹೋಗಬೇಕು ಅಂತಂದರೆ ನಾನು ಅಲ್ಲಿ ಇರೋಕ್ಕಾಗಲ್ಲ. ಬಿಗ್ ಬಾಸಲ್ಲಿ ಒಳಗಡೆ ಇರೋಕ್ಕಾಗಲ್ಲ, ಯಾಕಂದರೆ ನನಗೆ ಪ್ರಪಂಚ ನೋಡ್ತಾ ಇರಬೇಕು, ಓಡಾಡ್ತಾ ಇರಬೇಕು ನಾನು. ಬಟ್ ಇಲ್ಲಿ ಫೋನ್ ಇರೋಲ್ಲ, ಏನೂ ಇರೋಲ್ಲ. ನಾನು ಬಿಗ್ ಬಾಸ್ ಒಳಗಡೆ ಇರಬೇಕು ಅಂತಂದರೆ ಅದು ಆಗದೆ ಇರೋಂಥದ್ದು. ಮೋಸ್ಟ್ಲಿ ನಾನು ಏನಾದ್ರು ಗೆಸ್ಟಾಗಿ ಕರ್ಕೊಂಡ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಬರ್ತೀನಿ.